ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಮತ್ತೆ ಹೆಚ್ಚಾಗಿದೆ. ವಿಜಯಪುರ, ಗದಗ, ಬಾಗಲಕೋಟೆಯಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ. ಗದಗದಲ್ಲಿ ಮಳೆಗೆ ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು ಮಕ್ಕಳನ್ನ ಅಪಾಯಕಾರಿ ರೀತಿಯಲ್ಲಿ ಗ್ರಾಮಸ್ಥರು ದಾಟಿಸಿದ್ದಾರೆ. ಗಜೇಂದ್ರಗಡ ತಾಲೂಕಿನ ದ್ಯಾಮುಶ್ರೇಣಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಮಕ್ಕಳ ಕೂಗಾಟ, ಚೀರಾಟ ಕೇಳಿ ಹಳ್ಳ ದಾಟಿಸಿದ್ದಾರೆ ಗ್ರಾಮಸ್ಥರು. ಸುಡಿ ಗ್ರಾಮದಲ್ಲಿ ಶಾಲೆ ಮುಗಿಸಿ ವಾಪಸ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ನೀರಿನ ರಭಸ ಹೆಚ್ಚಾಗಿದೆ. ಇದರಿಂದಾಗಿ ಮಕ್ಕಳು ಚೀರಾಡ್ತಾ ಇರ್ತಾರೆ. ಅವ್ರನ್ನ ಗ್ರಾಮಸ್ಥರು ಸುರಕ್ಷಿತವಾಗಿ ದಡ ತಲುಪಿಸಿದ್ದಾರೆ. ಇನ್ನು ಹಳ್ಳ ತುಂಬಿ ಹರಿತಾ ಇದ್ದಂತ ಕಾರಣದಿಂದಾಗಿ ಶಾಲಾ ಬಸ್ ಏನಿರುತ್ತೆ ಅವರೆಲ್ಲರೂ ಕೂಡ ದಡದಲ್ಲೇ ಆ ಬಸ್ನವರು ಮಕ್ಕಳನ್ನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಹೀಗಾಗಿ ಮಹಿಳೆಯರು ಮಕ್ಕಳನ್ನ ಸೇಫ್ ಆಗಿ ಗ್ರಾಮಸ್ಥರು ದಡ ಸೇರಿಸಿದ್ದಾರೆ. ಯಾವಾಗ ನೀರಿನ ರಭಸ ಹೆಚ್ಚಾಯಿತೋ ಆ ಮಕ್ಕಳು ಹಾಗೆ ಮಹಿಳೆಯರು ಚೀರಾಡ್ತಾ ಇರ್ತಾರೆ. ಆಗ ಅಲ್ಲಿದ್ದಂಥ ಸ್ಥಳೀಯರು ಧಾವಿಸಿ ಅವ್ರನ್ನ ಸೇಫ್ ಆಗಿ ಆ ಬದಿಯ ದಡಕ್ಕೆ ತಲುಪಿಸಿದ್ದಾರೆ. ಮತ್ತೊಂದು ಕಡೆ ಆ ವೃದ್ಧೆಯನ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ಕೂಡ ಗಮನಿಸಿದ್ದೀವಿ. ಯಾವ ರೀತಿಯಾಗಿ ನೀರು ಹರಿತಾ ಇದೆ. ಈ ಸಂದರ್ಭದಲ್ಲಿ ವೃದ್ಧೆಯನ್ನು ಸೇಫ್ ಆಗಿ ಮತ್ತೊಂದು ದಡಕ್ಕೆ ತಲುಪಿಸಿರುವಂಥದ್ದು ಒಂದು ಗದಗದ ದೃಶ್ಯಾವಳಿಗಳು. ಮತ್ತೊಂದು ಕಡೆ ವಿಜಯಪುರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಮಳೆಯ ರಭಸ ಯಾವ ರೀತಿಯಾಗಿದೆ ಅಂತ, ನೀರಿನ ರಭಸ ಯಾವ ರೀತಿಯಾಗಿದೆ ಅಂತ, ಮಳೆಯಿಂದ ಆಗಿರುವಂತಹ ಅವಾಂತರಗಳಿದೆಲ್ಲವೂ ಕೂಡ ಶಾಲೆ ಮುಗಿಸಿ ವಾಪಸ್ ಬರ್ತಾ ಇದ್ದಂಥ ಮಕ್ಕಳು ಅಲ್ಲಿ ಗಮನಿಸ್ಬೋದಾಗುತ್ತೆ. ಆ ಬಸ್ ಅಲ್ಲೇ ನಿಂತಿರುವಂಥದ್ದು. ಅಂದರೆ ಆ ಬಸ್ಸನ್ನೇ ರಸ್ತೆ ದಾಟೋದಕ್ಕೆ ಸಾಧ್ಯವಾಗೋದಿಲ್ಲ, ನೀರಿನ ರಭಸ ಅಷ್ಟರ ಮಟ್ಟಿಗಿದೆ ಅಂತ ಬಸ್ಸನ್ನೇ ಅಲ್ಲಿ ನಿಲ್ಲಿಸಿರ್ತಾರೆ. ಅಂಥದ್ರಲ್ಲಿ ಆ ಮಕ್ಕಳು ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಆ ನೀರಿನ ರಭಸಕ್ಕೆ ಹೆದರಿ ಚೀರಾಡ್ತಾ ಇರ್ತಾರೆ. ಆಗ ಅಲ್ಲಿದ್ದಂಥ ಸ್ಥಳೀಯರು ಆ ಮಕ್ಕಳನ್ನು ಮತ್ತೊಂದು ದಡಕ್ಕೆ ತಲುಪಿಸಿರುವಂಥದ್ದು ಒಂದು ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ವಿಜಯಪುರದಲ್ಲಿ ವೃದ್ಧೆಯನ್ನು ಕರ್ಕೊಂಡು ಬರ್ತಾ ಇರುವಂಥದ್ದು. ವೃದ್ಧೆಯನ್ನು ಕೂಡ ನೀರಿನ ರಭಸ ಹೆಚ್ಚಾದಂಥ ಕಾರಣದಿಂದಾಗಿ ಮನೆಯಲ್ಲಿ ಸಿಲುಕಿದ್ದಂತಹ ವೃದ್ಧೆಯನ್ನು ರಕ್ಷಣೆ ಮಾಡಲಾಗಿದೆ.